ಇವತ್ತಿನ ದಿನ ನಾವು ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇದೇನು ಮಾನ್ಯ ಮೋದಿಜಿ ಅವರು 33% ಮಹಿಳಾ ಮಸೂದೆಯನ್ನು ಜಾರಿಗೆ ಮಾಡ್ತೀವಿ ಅನ್ನೋ ಒಂದು ಹೆಸರಲ್ಲಿ ಪದೇ ಪದೇ ಮಹಿಳೆಯರಿಗೆ ಅವಮಾನ ಮಾಡ್ತಾ ಇದ್ದಾರೆ, ಅವರನ್ನು ವಂಚನೆ ಮಾಡ್ತಾ ಇದ್ದಾರೆ. 33% ರಿಸರ್ವೇಷನ್ ಕೊಡ್ತೀವಿ ಅನ್ನೋ ಹೆಸರಲ್ಲಿ ಅದರ ವಿರುದ್ಧ ಏನು 2023 ಸೆಪ್ಟೆಂಬರ್ 28ನೇ ತಾರೀಕು ಮಹಿಳಾ ಮೀಸಲಾತಿ ನಮ್ಮ ಸಂಸತ್ನಲ್ಲಿ ಜಾರಿಗೆ ಆಗಿತ್ತು. ಅದನ್ನು ಮಾನ್ಯ ಮೋದಿಜಿ ಅವರು ಈ ಕೂಡಲೇ ಜಾರಿಗೆ ಮಾಡಬೇಕು, ಈ ಕ್ಷಣನೇ ಜಾರಿಗೆ ಮಾಡಬೇಕು, ಇವತ್ತೇ ಅದನ್ನು ಇಂಪ್ಲಿಮೆಂಟ್ ಮಾಡಿ ಮೋದಿಜಿಯವರೇ ಅಂಥೇಳಿ ನಾವು ಮಾನ್ಯ ಮೋದಿಜಿಯವ್ರಿಗೆ ಪತ್ರ ಬರೆದಿದ್ದೀವಿ. ಯಾಕಂತಂದರೆ ಎಷ್ಟು ಸಲ ಅಂತ ಮಾನ್ಯ ಮೋದಿಜಿಯವರು ಉದ್ಘಾಟನೆ ಮಾಡಿದ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡ್ತಾರೆ, ಬಿಡುಗಡೆ ಮಾಡಿದ ರೈಲನ್ನೇ ಮತ್ತೆ ಬಿಡುಗಡೆ ಮಾಡ್ತಾರೆ, ಇಂಪ್ಲಿಮೆಂಟ್ ಆಗಿರೋ ಬಿಲ್ಲನ್ನೇ ಮತ್ತೆ ಇಂಪ್ಲಿಮೆಂಟ್ ಮಾಡ್ತಾರೆ. ಈಗೇನು 2023 ಸೆಪ್ಟೆಂಬರ್ 28ನೇ ತಾರೀಕು ಅಂಗೀಕಾರ ಆಗಿತ್ತು. ಆ ಮಸೂದೆಯನ್ನು ತಾವು ಬಹಳ ಪ್ರಾಮಾಣಿಕವಾಗಿ ಬಿಡುಗಡೆ ಮಾಡಿ ದೇಶದ ಮಹಿಳೆಯರಿಗೆ, ನಾಡಿನ ಮಹಿಳೆಯರಿಗೆ ನ್ಯಾಯ ಕೊಡಿಸ್ರಿ. ಇದೇನು ಮನೆ 2026ದಾಗ ಸುಳ್ಳು ಹೇಳಿ ಮತ್ತೆ ಅದೇ ಮಸೂದೆ ಜಾರಿಗೆ ಮಾಡಿ ಬಿದ್ದಾಯ್ತು ಅಂತ ಏನು ನಾಟಕ ಮಾಡ್ಲಕತ್ತಿರಲ್ಲ ನೀವು. ಕಾಂಗ್ರೆಸ್ನವರ ತಲೆಗೆ ನೀವು ಇದರ ಹೊಣೆಗಾರಿಕೆ ಹೊರಿಸ್ಲತ್ತೀರಿ, ಅದು ಸರಿಯಲ್ಲ, ಆ ನಡೆ ಸರಿಯಲ್ಲ. ಇದು ಆಲ್ರೆಡಿ ಈ ಮಸೂದೆ ಆಗಿ ಹೋಗ್ಯದ, ಅದನ್ನು ನೀವು ಜಾರಿಗೆ ಮಾಡಿರಿ ಅಂಥೇಳಿ ನಾವು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಯಾಕಂದರೆ ಇಡೀ ನಾಡಿನ ಮಹಿಳೆಯರಿಗೆ, ದೇಶದ ಮಹಿಳೆಯರಿಗೆ ಗೊತ್ತಾಗ್ಯದ, ನೀವು ಇನ್ನೂ ಕೂಡ ಮಹಿಳೆಯರಿಗೆ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಯಾವತ್ತೂ ಕೂಡ ಮಹಿಳಾ ಮೀಸಲಾತಿ ವಿರೋಧಿ ಅಲ್ಲ. ಏನಾದರೂ ಕಾಂಗ್ರೆಸ್ ದೇಶದ ಮಹಿಳೆಯರಿಗೆ ಪ್ರಾಮಾಣಿಕ ಒಂದು ಬದ್ಧತೆ, ರಕ್ಷಣೆ ಮತ್ತಂದರೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿರುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ಇವತ್ತು ನಾವು ಆದರಣೀಯ ಮೋದಿಜಿಯವರಿಗೆ ನಾವೆಲ್ಲ ಮಹಿಳೆಯರು ಪತ್ರ ಬರೆದಿದ್ದೀವಿ. ಬಹಳ ಭಾವನಾತ್ಮಕವಾಗಿ ಅಲ್ಲಿ ನಾವು ಮಹಿಳೆಯರ ಬಗ್ಗೆ ನಾವೆಲ್ಲ ನಮ್ಮ ಕೋರಿಕೆಯನ್ನು ಹಾಕಿದ್ದೀವಿ. ದಯಮಾಡಿ ಆದಷ್ಟು ಬೇಗ 2023ರ ಬಿಲ್ಲನ್ನು ಈ ಕೂಡಲೇ ಜಾರಿಗೆ ಮಾಡಲಿ, ಈ ಕ್ಷಣನೇ ಜಾರಿಗೆ ಮಾಡಿರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು.